ಜಯದೇವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ದುರಾದೃಷ್ಟ ನೋಡಿ ಅವನಿಗೆ. ಹಳೆ ತಪ್ಪನ್ನೆಲ್ಲ ತಿದ್ದುಕೊಂಡು ತಾನು ಬದಲಾಗ್ತೀನಿ ಅಂತ ಡಿಸೈಡ್ ಮಾಡಿದಾಗ ಈ ಥರದೊಂದು ಘಟನೆ ನಡಿಬೇಕಾ? ಮಲ್ಲಿನ ಮಗುನ ತುಂಬ ಚೆನ್ನಾಗಿ ನೋಡ್ಕೋತೀನಣ್ಣ ಅಂತೆಲ್ಲ ಹೇಳ್ತಾ ಇದ್ದ. ಛೇ, ಬ್ರೋ ಅಜಯ್ ನೀವಿಬ್ರು ಹೊರಡಿ, ನಾನು ಮಲ್ಲಿ ಜೊತೆ ಇದ್ದವಳನ್ನ ನೋಡ್ಕೋತೀನಿ. ಇಟ್ಸ್ ಓಕೆ ಜಯ್, ಇಟ್ಸ್ ಓಕೆ. ನಾವಿಬ್ರು ನಿನ್ನ ಜೊತೆನೇ ಇರ್ತೀವಿ, ಪರವಾಗಿಲ್ಲ. ಎಷ್ಟು ಒಳ್ಳೆ ಮನಸ್ಸು ಬ್ರೋ ನಿಂದು. ಎಲ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀಯ. ನೀವಿಬ್ರು ಇಲ್ಲ ಅಂದಿದ್ರೆ ನನಗಿವತ್ತು ಏನಾಗ್ತಿತ್ತೋ ಗೊತ್ತಿಲ್ಲ. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಯದೇವ್ ಅವರೇ, ಯಾಕೆ ಈ ರೀತಿ ಮಾತಾಡಿ ನಮ್ಮನ್ನು ಬೇರೆಯವ್ರ ಥರ ನೋಡ್ತಿದ್ದೀರಾ? ನಿನಗೆ ಮಾಡದೆ ಇನ್ನು ಯಾರಿಗೂ ಮಾಡಬೇಕು? ನೀವುಗಳು ನನಗೆ ಮಕ್ಕಳು ಇದ್ದಾಗೆ ಕಣ. ಒಂದು ಕೆಲಸ ಮಾಡ, ನೀನು ಮನೆಗೆ ಹೋಗ್ಬಾ, ಅಲ್ಲಿ ತನಕ ನಾವು ಇರ್ತೀವಿ ಇಲ್ಲಿ. ಇಲ್ಲ ಬ್ರೋ, ನೀವಿಬ್ರು ಹೊರಡಿ, ನಾನು ಮಲ್ಲಿ ಜೊತೆ ಇದ್ದವಳನ್ನ ನೋಡ್ಕೋತೀನಿ. ನಾನು ಹೇಳೋದು ಕೇಳಿ ಜೈ, ಬೆಳಗ್ಗೆಯಿಂದ ಇಲ್ಲೇ ಇದೆಯಾ, ಟಯರ್ಡ್ ಆಗಿರುತ್ತೆ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಾ, ಅಲ್ಲಿ ತನಕ ನಾವು ಮಲ್ಲಿ ನೋಡ್ಕೊತಾ ಇರ್ತೀವಿ. ಇಲ್ಲ ಬ್ರೋ ಪ್ಲೀಸ್, ಮಲ್ಲಿನ ಬಿಟ್ಟೋಗೋದಕ್ಕೆ ನನಗೆ ಮನ್ಸು ಹೋಗ್ತಿಲ್ಲ, ಅದು ಈ ಪರಿಸ್ಥಿತಿಲಿ. ಪ್ಲೀಸ್ ಬ್ರೋ, ನಾನು ಇಲ್ಲೇ ಇರ್ತೀನಿ, ನೀವು ಹೊರಡಿ. ಆಟ ಮಾಡಬೇಡ ಜೈನ, ಹೇಳೋದು ಕೇಳು. ಫ್ರೆಶ್ ಅಪ್ ಆಗಿ ಬಂದರೆ ಬಾಡಿ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ. ಪ್ಲೀಸ್ ಹೋಗ್ಬಾ. ನಾನು ಇವ್ರನ್ನ ಸಾಗಾಕೋಣ ಅಂತ ಬಂದರೆ ಇವ್ರು ನನ್ನನ್ನೇ ಕಳಿಸ್ತಾ ಇದಾರಲ್ಲ. ಇನ್ ಕೇಸ್ ನಾನು ಆ ಕಡೆ ಹೋದ್ಮೇಲೆ ಮಲ್ಲಿಗೆ ಏನಾದರೂ ಪ್ರಜ್ಞೆ ಬಂದ್ಬಿಟ್ರೆ, ಬಂದು ಎಲ್ಲ ವಿಷಯ ಬಾಯ್ ಬಿಟ್ಬಿಟ್ರೆ? ಇಲ್ಲ, ಅವಳು ಬಾಯ್ ಬಿಡದಿರೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡಿಬಿಟ್ಟೆ ಹೋಗ್ಬೇಕು ನಾನು. ಹೋಗಿ ಬನ್ನಿ. ಹಾಂ ಹಾಂ ಹೌದೇನ ಗೆಳೆಯ? ಯಾವಾಗಲೂ ಏನೋ ಇದೆಲ್ಲ? ನನಗಂತೂ ಏನು ಮಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಒಂದ್ರ ಮೇಲೆ ಒಂದು ಈ ಥರದ್ದು ಏನೋ ಒಂದು ಆಗ್ತಾ ಇದೆ. ನೀನು ಆರಾಮಾದೆ ಅಂದರೆ ಈಗ ನೋಡು ಈ ಥರ ಆಗಿದೆ. ಗೆಳೆಯ ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡಪ್ಪ, ನೀನು ಸ್ವಲ್ಪ ಧೈರ್ಯವಾಗಿರು. ನೀನು ಧೈರ್ಯವಾಗಿದ್ದು ಜಯದೇವ್ಗೆ ಸಮಾಧಾನ ಮಾಡೋ. ನಾನು ಬಂದ್ಬಿಡ್ತೀನಿ, ಈಗಲೇ ಬಂದ್ಬಿಡ್ತೀನಿ. ಬೇಡ ನಾನು, ನೀನೇನು ಬರೋದು ಬೇಡ. ಮಲ್ಲಿಗೆ ಪ್ರಜ್ಞೆ ಬರಲಿ, ಆಮೇಲೆ ನಾನೇ ಹೇಳ್ತೀನಿ, ಬೇಕಾದ್ರೆ ಬರ್ಬೋದು. ನಾನು ಆಫೀಸಿಗೆ ಬರೋಕ್ಕಾಗ್ತಾ ಇಲ್ಲ, ಆಫೀಸ್ ಕಡೆ ನೀನೇ ಗಮನ ಕೊಡು. ನೀನು ತಲೆ ಕೆಡಿಸ್ಕೊಬೇಡ, ಭೂಮಿಕಾ ಇದ್ದಾರೆ ನನ್ನ ಜೊತೆ. ಹಾಂ ಸರಿ, ನೋಡು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಫೋನ್ ಮಾಡಪ್ಪ, ಇಮಿಡಿಯೇಟಾಗಿ ಬರ್ತೀನಿ. ಹಾಂ ಓಕೆ ಬಾಯ್. ಏನಾಯ್ತಾ ನನ್? ಸೀಮಂತ ಮುಗಿಸ್ಕೊಂಡು ಜಯದೇವ್ ಮಲ್ಲಿ ಊರಿಗೆ ಹೊರಟಿದ್ರಲ್ಲ, ಆಕ್ಸಿಡೆಂಟ್ ಆಗಿದೆ ಅಂತ. ಯಾರಿಗೂ ಏನೂ ತೊಂದರೆ ಆಗಿಲ್ಲ ತಾನೆ? ಆಕ್ಸಿಡೆಂಟ್ ಆಗಿರೋದು ಮಲ್ಲಿಗೆ. ಅವಳೇನೋ ರೋಡ್ ಕ್ರಾಸ್ ಮಾಡ್ತಿಲ್ಲಂತೆ, ಯಾವುದೋ ಗಾಡಿ ಬಂದು ಗುದ್ಕೊಂಡು ಹೋಗ್ಬಿಡ್ತಂತೆ. ತುಂಬ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ತಪ್ಪಿದಾಳಂತೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಏನಾದ್ರೆ? ಮಗು ಹೊಟ್ಟೆಲಿ ಹೋಗ್ಬಿಟ್ಟಿತ್ತಂತೆ. ಅಪರ್ಣ ಮಗುನ ತೆಗೆದು ಬಿಟ್ರಂತೆ. ಎಂಥ ದುರಂತ ಆನಂದ್. ಪಾಪ ಮಲ್ಲಿ, ಅವಳಿಗೆ ಈಗ ಆಗಬಾರ್ದಾಗಿತ್ತು. ಎಲ್ಲರೂ ಮಗು ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ರು. ಅದರಲ್ಲೂ ನಮ್ಮ ಡುಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದ. ಅದು ಗೊತ್ತಿದ್ದೆ ಅನ್ಸುತ್ತೆ, ಈ ವಿಷಯದಲ್ಲ ದೇವರು ಪದೇ ಪದೇ ಅವನಿಗೆ ನೋವು ಕೊಡ್ತಾ ಇದ್ದಾರೆ. ಆಗ ಮಹಿಮಾ, ಈಗ ಮಲ್ಲಿ. ಆನಂದ್, ಮಲ್ಲಿ ಜೊತೆ ಜಯದೇವ್ ಇದ್ನಲ್ಲ, ಅವನಿಗೇನು ಆಗಿಲ್ವಾ? ಇಲ್ಲ. ಇದ್ರಲ್ಲಿ ಅವನ ಕೈವಾಡ ಏನಾದರೂ? ಏನು ಮಾತಾಡ್ತಾ ಇದ್ಯಾ ಚಿನ್ನ? ಅಲ್ವೇ, ಅವನಿಗೆ ಮಲ್ಲಿ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದರೆ ಮಗು ಮೇಲೆ ಪ್ರೀತಿ ಇರುತ್ತಲ್ವಾ? ಅವನು ಹೊರಡುವಾಗ ಅತ್ತಿಗೆ ಹತ್ರ ಗೆಳಿನ ಹತ್ರ ಬಂದು, ನಾನು ಮಾಡಿದ್ದೆಲ್ಲ ತಪ್ಪಾಯಿತು, ಇನ್ಮೇಲೆ ಆ ಥರ ನಡ್ಕೊಳ್ಳಲ್ಲ, ಮಲ್ಲಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಕ್ಷಮೆ ಕೇಳ್ಕೊಂಡು ಹೋದ್ನಂತೆ. ಹೀಗಿರುವಾಗ ಅವನ ಬಗ್ಗೆ ಆ ಥರ ಎಲ್ಲ ತಪ್ಪು ತಿಳ್ಕೊಬಾರ್ದು ನಾವು. ಆದರೂ ಅವನ ಜೊತೆಗಿದ್ದು ಈಗ ಆಯ್ತಲ್ಲ, ನನಗೆ ನಂಬಕ್ಕಾಗ್ತಿಲ್ಲ.
ಅಪೇಕ್ಷಾ, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಏನಾಯ್ತು? ಅಣ್ಣ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದಾರಂತೆ. ನಾವು ಹೋಗೋಣ ಬನ್ನಿ. ನೋಡಿ, ಇಂಥ ಟೈಮಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಇದ್ರೆ ಅವ್ರಿಗೆ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಮನೆಯವರಾಗಿ ನಾವು ಅಲ್ಲೇ ಇರಬೇಕೀಗ. ಇವ್ರು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಅತ್ತೆ ಹೇಳಿದ್ದೆ ಕರೆಕ್ಟು. ಅಲ್ಲಿ ಹೋಗಿ ನಾವು ಮಾಡೋದಕ್ಕಾದ್ರೂ ಏನಿದೆ? ಹಲೋ, ಏನು ಯೋಚನೆ ಮಾಡ್ತೀರಾ? ಕಮ್ ಲೆಟ್ಸ್ ಗೋ. ಅಲ್ಲ ಪಾರ್ಥ, ಮನೆಯವ್ರ ಪರವಾಗಿ ಅಕ್ಕ ಬಾವ ಆಲ್ರೆಡಿ ಅಲ್ಲಿ ಹೋಗಿದಾರಲ್ವಾ, ಮತ್ತೆ ಯಾಕೆ ನಾವು ಹೋಗ್ಬೇಕು? ಅಲ್ಲಿ ಹೋಗಿ ಜಾತ್ರೆ ಮಾಡೋದಕ್ಕ? ಅಪೇಕ್ಷೆ ಅದು ಹಾಗಲ್ಲ. ಅಟ್ಲೀಸ್ಟ್ ಒಂದು ಸಲನಾದ್ರೂ ಹೋಗಿ ನಾವು ನೋಡ್ಕೊಂಡ್ ಬರ್ಬೇಕಲ್ವಾ? ಅದು ನಮ್ಮ ಕರ್ತವ್ಯ ಅಲ್ಲ. ಮನೆಯವರಾಗಿ ನಮ್ಗೆ ಅಷ್ಟು ಕೇರ್ ಅಂಡ್ ಕನ್ಸರ್ನ್ ಇರ್ಬೇಕಲ್ವಾ? ಇರ್ಬೇಕು ಪಾರ್ಥ. ಇವಾಗ ಯಾರಿಲ್ಲ ಅಂತ ಹೇಳಿದ್ರು? ಈಗ ನೋಡಿ, ನಾವ್ ಅಲ್ಲಿ ಹೋದ್ರೆ ಮಾತ್ರನೇನಾ ಕೇರು ಕನ್ಸನ್ನು? ನೋಡಿ ಪಾರ್ಥ, ಈಗ ನಾವ್ ಅಲ್ಲಿ ಹೋಗೋದ್ರಿಂದ ಏನೂ ಚೇಂಜ್ ಆಗಲ್ಲ. ಕ್ರೌಡ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಇನ್ನೇನೂ ಆಗೋದಿಲ್ಲ. ನಾವು ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ ಹೊರತಾಗಿ ಯೂಸ್ ಏನೂ ಇಲ್ಲ ಪಾರ್ಥ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ರೀ, ಏನ್ರಿ ಇಂಥ ಟೈಮಲ್ಲಿ ಪ್ರಾಕ್ಟಿಕಲ್ ಎಲ್ಲ ಅನ್ಕೊಂಡು? ನಾವೇನಲ್ಲಿ ತುಂಬ ಹೊತ್ತಿರಲ್ಲ ತಾನೆ, ಹಿಂಗೆ ಹೋಗಿ ಬಂದ್ಬಿಡೋದಷ್ಟೇ ಅಲ್ವಾ? ಹೀಗೆ ಹೋಗಿ ಹಾಗೆ ನೋಡ್ಕೊಂಡು ಬರೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ಯಾಕೆ ಹೋಗ್ತಿದ್ದೀರಾ ನೀವು? ಓ, ಯಾವುದಕ್ಕೂ ನಾವು ಒಂದ್ಸತಿ ಹೋಗ್ಬಿಡೋಣ, ನಮ್ದೊಂದು ಅಟೆಂಡೆನ್ಸ್ ಇರಲಿ ಅಂತನಾ? ಫಾರ್ಮಾಲಿಟಿಗೋಸ್ಕರ. ನೋಡಿ, ನೀವು ಹಾಗೆ ಅನ್ಕೊಳ್ಳಿ, ಇಟ್ಸ್ ಓಕೆ. ಅಲ್ಲಿ ನಾವು ಹೋಗೋದ್ರಿಂದ ಏನಾಗುತ್ತೋ ಬಿಡುತ್ತೋ, ನಾವು ಅಲ್ಲಿ ಹೋಗಲೇಬೇಕು, ನಾವು ಅಲ್ಲಿರಲೇಬೇಕು. ಇದಾದ್ರೆ ಚೆನ್ನಾಗಿರಲ್ಲ. ನೋಡಿ ನೋಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ಚೆನ್ನಾಗಿರಲ್ಲ ಅಂತ ಹೋಗ್ಬೇಕು. ಮಲ್ಲಿಯವರು ಆರಾಮಾಗೋದು ಬಿಡೋದು ಸೆಕೆಂಡರಿ ನಿಮ್ಗೆ, ಬಟ್ ಅಲ್ಲಿ ಹೋಗೋದು ಮೇನು ಅಲ್ವಾ? ಏನಕ್ಕೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಕರ್ತವ್ಯ ಅದು ಇದು ಅಂತ ಒಂದು ರೀಸನ್ ಕೊಡ್ತಾ ಇದ್ದೀರಾ. ಪ್ಲೀಸ್ ಪಾರ್ಥ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಇವ್ರು ಯಾಕೋ ಬಿಡೋ ಥರ ಕಾಣಿಸ್ತಿಲ್ಲ. ಇದನ್ನ ಬೇರೆ ಥರನ ಹ್ಯಾಂಡಲ್ ಮಾಡಬೇಕು. ಅಪೇಕ್ಷಾ, ವಾಟ್ ಯು ಥಿಂಕಿಂಗ್? ಕಮ್ ಲೆಟ್ಸ್ ಗೋ. ಪಾರ್ಥ ಪ್ಲೀಸ್, ನನಗೆ ಫೋರ್ಸ್ ಮಾಡಬೇಡಿ. ನೋಡಿ, ಅಲ್ಲಿಗೆ ಬರಕ್ ನನಗೂ ತುಂಬಾ ಇಷ್ಟ ಇದೆ, ಬಟ್ ಬೆಳಿಗ್ಗೆಯಿಂದ ತುಂಬಾ ತಲೆನೋವು ಆಗ್ತಾ ಇದೆ. ಒಂದ್ಸತಿ ವಾಮಿಟ್ ಕೂಡ ಆಯ್ತು ಗೊತ್ತಾ? ಹೌದಾ? ಅಲ್ಲ, ನೀವು ಮೊದಲೇ ಯಾಕೆ ಹೇಳಲಿಲ್ಲ ಇದನ್ನ? ಹೇಳಿದ್ರೆ ನೆಪ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಸುಮ್ಮನಾದೆ. ನೀವೀಗ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಲ್ಲ, ಸೊ ಬೇರೆ ದಾರಿ ಇಲ್ದೇನೆ ಹೇಳ್ತಾ ಇದ್ದೀನಿ. ಪಾರ್ಥ, ನಂಗೆ ರೆಸ್ಟ್ ಮಾಡಬೇಕು. ನಾವು ನಾಳೆ ಯಾವಾಗಾದ್ರೂ ಹೋಗೋಣ. ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬಂದಿದ್ರು ಬಂದಿರ್ಬೋದು. ಅವರನ್ನ ಮಾತಾಡ್ಸ್ಕೊಂಡು ಬಂದಾಗೂ ಆಗತ್ತೆ. ಸರಿ, ಹಾಗೆ ಮಾಡೋಣ. ಹೌದು, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಒಳಗಡೆ ಹೋಗಿ ರೆಸ್ಟ್ ಮಾಡ್ಬೇಕು ತಾನೆ? ಕಮ್. ಏನಿದು ಇಷ್ಟು ಬೇಗ ಬಂದ್ರಿ? ನಿಮ್ಮ ಅಣ್ಣ ನಿಮ್ಮನ್ನ ಇಷ್ಟು ಈಸಿಯಾಗಿ ಕಳ್ಸಿದ್ರಾ? ಅದಾಗೋ ಮಾತಾ ಬೇಬಿ, ಚಾನ್ಸೇ ಇಲ್ಲ. ಇಂಥ ಸಿಚುಯೇಷನಲ್ಲಿ ಅವನು ಕಳಿಸೋದಿರಲಿ, ಇಂಥ ವಿಚಾರನ ನಾನು ಬಾಯ್ಬಿಟ್ಟು ಕೇಳೋ ಹಾಗೂ ಇಲ್ಲ. ಅಂದ್ರೆ ಹೇಳ್ದೆ ಬಂದ್ರಾ? ಇನ್ನೇನು ಮಾಡೋದು? ನೀನು ನೋಡ್ಬೇಕಲ್ವಾ, ನೀನು ಮೀಟ್ ಮಾಡಬೇಕು ಅನಿಸ್ತು. ಯಾವುದನ್ನು ಬಿಡೋಕ್ಕಾಗಲ್ವಲ್ಲ. ಅಣ್ಣ ಮನೆಗೆ ಹೋಗಿ ಫ್ರೆಶ್ ಆಗಿ ಬಾ ಅಂತಂದ ಬೇಬಿ. ಆ ಗ್ಯಾಪಲ್ಲೇ ನೀನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಸಿಚುಯೇಷನ್ ನೆಕ್ಸ್ಟ್ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಬಂದೆ. ನನಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ, ಬಟ್ ನಿಮ್ಮನ್ನು ನೋಡಿದ್ರೆ ಆಗ ಅನ್ನಿಸ್ತಾ ಇಲ್ಲ. ಅಲ್ಲ, ಅವಳು ಏನಾದರೂ ಎಚ್ಚರ ಆಗಿ ನಮ್ಮ ವಿಷಯನೆಲ್ಲ ಹೇಳ್ತಾಳೆ ಅನ್ನೋ ಯೋಚನೆನೇ ನಿಮ್ಗಿಲ್ವಾ? ನೀವು ಇಷ್ಟು ಕಾಮಾಗಿ ಹೇಗಿರಕ್ಕೆ ಸಾಧ್ಯ ಜಯ್? ಸಿ ಬೇಬಿ, ಯಾವುದೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತ ಅಂದಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಆ್ಯಂಡ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಾದಾಗ ಆವಾಗಲೂ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಯಾಕಂದರೆ ತಲೆ ಕೆಡ್ಸ್ಕೊಳ್ಳೋದು ಸೊಲ್ಯೂಷನ್ ಅಲ್ವಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಬಿ ಸೈಲೆಂಟ್ ಅಷ್ಟೇ. ಏನಾಗುತ್ತೋ ಆಗಲಿ ಅಂತ ಬಿಟ್ಬಿಡ್ಬೇಕು. ಅಂದರೆ ಏನಾಗುತ್ತೋ ಆಗಲಿ ಎಲ್ಲದನ್ನು ಫೇಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ? ನಾನೆಲ್ಲ ಆಗಂದೆ ಬೇಬಿ, ನಾನು ಬರೀ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಸೈಲೆಂಟ್ ಆಗಿದ್ದೀನಿ ಯಾಕೆ ಅಂತಂದರೆ ಪ್ರಾಬ್ಲಮ್ಗೆ ಆಲ್ರೆಡಿ ಒಂದು ಸೊಲ್ಯೂಷನ್ ಹುಡುಕಿಟ್ಟಿದ್ದೀನಿ, ಅದಕ್ಕೆ ಆರಾಮಾಗಿದ್ದೀನಿ. ಏನದು? ನೋ ನೋ ನೋ, ಅದಷ್ಟು ಈಸಿಯಾಗಿ ಹೇಳೋಕ್ಕಾಗತ್ತಾ ಬೇಬಿ? ಇಟ್ಸ್ ಅ ಸ್ವೀಟ್ ಸೀಕ್ರೆಟ್. ನಾನು ನಿಮ್ಮ ಸೀಕ್ರೆಟ್ ಗರ್ಲ್ ಫ್ರೆಂಡು, ನನ್ನ ಹತ್ರನೇ ಸೀಕ್ರೆಟಾ? ನೋ ಬೇಬಿ, ನೀನು ಇದನ್ನ ಸೀಕ್ರೆಟ್ ಅಂತ ಅನ್ಕೋಬೇಡ, ಒಂಥರ ಸರ್ಪ್ರೈಸ್ ಅನ್ಕೋ. ನೋಡ್ತಾ ಇರು, ಎಲ್ಲ ಸಿಚುವೇಶನು ನಮಗೆ ಫೇವರ್ ಆಗೋ ಥರ ಹೇಗೆ ಟರ್ನ್ ಆಗುತ್ತೆ ಅಂತ. ಏನೋ ಎಲ್ಲ ಮ್ಯಾನೇಜ್ ಆದರೆ ಅಷ್ಟೇ ಸಾಕು. ಆಗುತ್ತೆ ಬೇಬಿ, ಎಲ್ಲ ಆಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಬೇಬಿ. ಬೇರೆಯವ್ರಿಗೆ ಕ್ರೈಮ್ ಅನ್ನೋದು ಜಸ್ಟ್ ಅನ್ ಆಕ್ಟ್ ಆಗಿರ್ಬೋದು, ಬಟ್ ಫಾರ್ ಮೀ, ಫಾರ್ ದಿಸ್ ಜೇಡಿ, ಕ್ರೈಮ್ ಅನ್ನೋದು ಆರ್ಟ್. ಕ್ರಿಮಿನಾಲಜಿಲಿ ಮಾಸ್ಟರ್ ಆಫ್ ಆರ್ಟ್ ಮಾಡಿದ್ದೀನಿ ಬೇಬಿ ನಾನು. ದಟ್ ಟು ವಿತ್ ಡಿಸ್ಟಿಂಕ್ಷನ್. ಮಲ್ಲಿಗೆ ಸೀಮಂತ ಮಾಡಿ ಕಳಿಸ್ಬಾರ್ದಾಗಿತ್ತು.
ಕಳಿಸ್ದೆ ಅವಳು ಮನೆಯಲ್ಲೇ ಇರ್ತಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಇಲ್ಲೋ ನಮ್ಮಿಂದಾನೇ ತಪ್ಪಾಗೋಯ್ತು ಅನ್ಸುತ್ತೆ. ನಾವೇ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತು. ಯಾಕೆ ಹಾಗೆಲ್ಲ ಅನ್ಕೋತೀರ? ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ಅದಕ್ಕೆ ನಿಮ್ಮನ್ನು ನೀವು ದೋಷಣೆ ಮಾಡ್ಕೋಬೇಡಿ. ನೋಡಿ, ನೀವು ನನಗೆ ಧೈರ್ಯ ಹೇಳಿ, ನೀವು ಕಣ್ಣೀರಾಗ್ತಾ ಇದ್ದೀರಲ್ಲ, ನಾನಿರೋದೇ ನಿಮ್ಮ ಧೈರ್ಯದ ಮೇಲೆ. ಪ್ಲೀಸ್ ಅಳಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಭವಿಕ. ಏನಾಗಿದೆಯೋ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಸರಿ ಬೇಬಿ, ನಾನು ನೋಡ್ತೀನಿ. ಪ್ಲೀಸ್ ಹೋಗಬೇಡಿ, ಇವತ್ತು ಒಂದು ದಿವಸ ನನ್ನ ಜೊತೆನೇ ಉಳ್ಕೊಳ್ಳಿ. ಅದು ಹೇಗಾಗುತ್ತೆ ಬೇಬಿ? ನಾನು ಆಲ್ರೆಡಿ ಅಲ್ಲಿ ಸ್ವಲ್ಪ ಓವರ್ ಆಗಿ ಸೆಂಟಿಮೆಂಟಲ್ ಡ್ರಾಮಾ ಆಡಿ ಬಂದಿದ್ದೀನಿ. ಈಗ ಸಡನ್ನಾಗಿ ಹೋಗ್ಲಿಲ್ಲ ಅಂದರೆ ನಾನು ಆಡಿದ್ದು ಡ್ರಾಮಾ ಅಂತ ಡೌಟ್ ಬರ್ಬೋದಲ್ವಾ? ಸೊ ಆ ಎನಿ ಕಾಸ್ಟ್ ನಾನು ಈ ಡ್ರಾಮಾನ ಕಂಟಿನ್ಯೂ ಮಾಡಲೇಬೇಕು. ಬೇಬಿ, ಇಟ್ಸ್ ಸಿಂಪಲ್ ಬೇಬಿ. ಇಟ್ಸ್ ಜಸ್ಟ್ ಅ ಇಮೇಜ್ ಬಿಲ್ಡಿಂಗ್ ಪ್ರೋಗ್ರಾಮ್. ನಿಂಗೊಂದು ಗೊತ್ತಾ, ಒಳ್ಳೆಯವನು ಅನ್ಸ್ಕೊಳ್ಳೋದಕ್ಕೆ ಒಳ್ಳೇದೇ ಮಾಡಬೇಕಾಗಿಲ್ಲ, ಒಳ್ಳೆಯವನ ಥರ ತೋರಿಸ್ಕೊಂಡ್ರು ಸಾಕು. ನಾನೀಗ ಮಾಡ್ತಿರೋದು ಅದನ್ನೇ, ಇಮೇಜ್ ಬಿಲ್ಡ್ ಮಾಡ್ಕೋತಾ ಇದ್ದೀನಿ. ಸಿಂಪತಿ ಓಟ್ಗಳಿದ್ರೆ ಮುಂದಕ್ಕೊಂದಿನ ಸೇಫ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸರಿ, ನೀವೀಗ ಹೋಗಿ ಮತ್ತೆ ಯಾವಾಗ ಸಿಗ್ತೀರಾ? ಎಲ್ಲ ಅವಳ ಮೇಲೆ ಡಿಪೆಂಡ್. ಅವಳಿಗೆ ಪ್ರಜ್ಞೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಸ್ನ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಬಟ್ ಯು ಡೋಂಟ್ ವರಿ, ಅವಳಂತೂ ಇನ್ಯಾವತ್ತೂ ನಮ್ಮ ದಾರಿಗೆ ಅಡ್ಡ ಬರೋದಿಲ್ಲ. ನಿಜ ಹೇಳಿ ಜೈ, ಏನು ನಿಮ್ಮ ಪ್ಲ್ಯಾನು? ನಂದೇನೋ ಪ್ಲ್ಯಾನ್ ಇಲ್ಲ ಬೇಬಿ. ನನ್ನ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ಅಂತಂದರೆ, ಅವಳು ಇವಾಗ ಸದ್ಯದ ಪರಿಸ್ಥಿತಿಯಿಂದ ಇನ್ಯಾವತ್ತೂ ಹೊರಗಡೆ ಬರೋದಿಲ್ಲ, ಸೀದಾ ಮೇಲಕ್ಕೆ ಹೋಗ್ತಾಳೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನೋಡೋಣ, ಏನಾಗುತ್ತೋ ಗೊತ್ತಿಲ್ಲ. ಅವಳು ಏನಾದರೂ ಎಚ್ಚರ ಆಗಿ ನಮ್ಮ ವಿಷಯನೆಲ್ಲ ಮನೇಲಿ ಹೇಳಿದ್ರೆ ನಾವೆಲ್ಲದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಅದು ಆಗಬೇಕಲ್ಲ ಬೇಬಿ. ಡೋಂಟ್ ವರಿ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸರಿ ಬೇಬಿ, ನಾನು ನೋಡ್ತೀನಿ. ಸರಿ, ಬಾಯ್. ಇವ್ರು ನೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಸೊಲ್ಯೂಷನ್ ಇದೆ ಅಂತಿದ್ದಾರೆ. ಅಲ್ಲಿ ಮಲ್ಲಿ ಅವ್ರಿಗೇನಾದರೂ ಎಚ್ಚರ ಆದರೆ ಏನಪ್ಪ ಮಾಡೋದು? ಸಿಸ್ಟರ್, ನಿನ್ನ ಮಗ ಬಂದ. ಹೇಗಿದೆಯೋ? ನಿನಗೇನು ಆಗಿಲ್ಲ ತಾನೆ? ಮಲ್ಲಿ ಹೇಗಿದ್ದಾಳೆ? ಹೇಗಿದ್ದಾಳೆ ಅಂದ್ರೆ ಹಾಸ್ಪಿಟಲ್ ಬೆಡ್ಡಲ್ಲಿ ಮಲಗಿದ್ದಾಳೆ ಮಾಮ್. ಇನ್ನೇನು ನನ್ನ ಲೈಫ್ ಚೇಂಜ್ ಆಯಿತು. ನನ್ನ ಲೈಫ್ಗೊಂದು ಯೂ ಟರ್ನ್ ಸಿಕ್ತು ಅನ್ನೋಷ್ಟರಲ್ಲಿ ಏನೇನೆಲ್ಲ ಆಗೋಯ್ತು ಅಂತ ನೀನೇ ನೋಡಿದ್ಯಲ್ಲ ಮಾಮ್. ಯಾಕೆ ಮಾಮ್ ನನಗೆ ಈ ಥರ ಆಗುತ್ತೆ? ನನಗೆ ಗೊತ್ತು, ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ಪಾಪದ ಕೆಲ್ಸಗಳಿಗೆ ಆ ದೇವರು ಬಡ್ಡಿ ಸಮೇತ ಶಿಕ್ಷೆ ಕೊಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು ಮಾಮ್. ನೆಮ್ಮದಿನೇ ಬರ್ದಿಲ್ಲ ಅನ್ಸುತ್ತೆ ಮಾಮ್ ನನ್ನ ಹಣೆಯಲ್ಲಿ. ವರ್ಲ್ಡ್ಸ್ ಮೋಸ್ಟ್ ಅನ್ಲಕಿಯಸ್ಟ್ ಫೇಲೋ ಅನ್ನಿಸ್ತಿದೆ ನನಗೆ. ಎಸ್ ಐ ಆಮ್. ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಫೇಲ್ಯೂರ್. ಏನೋ ಒಂದು ಪ್ಲಾನ್ ಮಾಡ್ತೀನ ಫೇಲ್ಯೂರ್, ಏನೋ ಒಂದು ಯೋಚನೆ ಮಾಡ್ತೀನ ಫೇಲ್ಯೂರ್. ಯಾಕೆ ಬದುಕಿರ್ಬೇಕು? ಲೈಫಲ್ಲಿ ಖುಷಿ ಇಲ್ಲ, ಒಂದು ಸಕ್ಸಸ್ ಇಲ್ಲ ಅಂದ್ಮೇಲೆ ಇಂಥ ಬದುಕನ್ನ ಬದುಕಬೇಕಾ? ಏನಾಗಿದೆ ನಿನಗೆ? ಯಾಕೆ ಈಗೆಲ್ಲ ಮಾತಾಡ್ತಾ ಇದೆಯಾ? ಇದು ನಾನು ಮಾತಾಡ್ತಿರೋದಲ್ಲ ಮಾಮ್. ನನ್ನ ಒಳಗಿನ ನೋವು, ನನ್ನ ಒಳಗಿನ ಸಂಕಟ ನನ್ನ ಈ ರೀತಿ ಮಾತಾಡಿಸ್ತಾ ಇದೆ ಅಷ್ಟೇ. ಮಾಮ್, ಹೌದು, ಒಪ್ಕೋತೀನಿ. ಮನೆಯವ್ರು ಎಲ್ಲರ ಕಣ್ಣಲ್ಲೂ ನಾನು ಮಾಡಬಾರ್ದು ಕೆಲಸ ಮಾಡಿ ಒಂದು ಬ್ಯಾಡ್ ಬಾಯ್ ಅನ್ನೋ ಇಮೇಜ್ ತಗೊಂಡಿದ್ದೀನಿ, ಸತ್ಯ. ಅದೇ ನಾನು ಒಬ್ಬ ಮನುಷ್ಯ ಮಾವ್. ನನಗೂ ಒಂದು ಸಾಫ್ಟ್ ಕಾರ್ನರ್ ಅನ್ನೋದಿದೆ. ಎಸ್, ಐ ಅಗ್ರಿ. ಮಲ್ಲಿ ಮೇಲೆ ನನಗೆ ತುಂಬಾನೇ ಕೋಪ ಇದೆ. ಆದ್ರೆ ಮಗು ಏನ್ ಮಾಡಿತ್ತು ಮಾವ್? ನಿನಗೆ ಗೊತ್ತಾ ನನ್ನ ಮಗು ಮೇಲೆ ಎಷ್ಟು ಆಸೆ ಇಟ್ಟಿದ್ದೆ ಅಂತ, ಎಷ್ಟು ಹೋಪ್ಸ್ ಇಟ್ಟಿದ್ದೆ ಅಂತ ಗೊತ್ತಾ ನಿನಗೆ? ಆ ಮಗು ಹುಟ್ಟುತ್ತೆ, ಆ ಮಗುನ ನಾನು ನನ್ನ ಕೈಯಲ್ಲಿ ಎತ್ಕೊಂತೀನಿ. ಆ ಮಗುನ ನೋಡ್ತಿದ್ದಾಗೆ ನನ್ನ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ, ಒಂದು ಪಾಸಿಟಿವಿಟಿ ಬರುತ್ತೆ, ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಎಷ್ಟೆಲ್ಲ ಹೋಪ್ಸ್ ಇಟ್ಕೊಂಡಿದ್ದೆ. ಆದರೆ ಆ ಹೋಪ್ಸ್ ಎಲ್ಲ ಇಷ್ಟು ಈಸಿಯಾಗಿ ಹಾಳಾಗೋಯ್ತಲ್ಲ ಮಾವ್.
ಖಾಲಿಯಾಗಿದ್ದು ಬರೀ ಮಲ್ಲಿ ಹೊಟ್ಟೆ ಅಲ್ಲ, ನನ್ನ ಮನ್ಸು, ನನ್ನ ಲೈಫ್ ಎಲ್ಲ ಖಾಲಿ. ಒಂದು ಕಡೆ ಮಲ್ಲಿ ಪ್ರಜ್ಞೆ ಇಲ್ದ ಮಲಗಿದಾಳೆ, ಇನ್ನೊಂದು ಕಡೆ ನಾನು ಆಸೆ ಪಟ್ಟಿದ್ದ ಮಗುನೇ ಇಲ್ಲ. ಮಗು ಹೋಗಿತಾರನೇ ಎಲ್ಲಿ ಮಲ್ಲಿನೂ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಮಾಮ್ ನನಗೆ. ಅವಳಿಲ್ಲ ಅಂದ್ರೆ ನನ್ನ ಲೈಫ್ಗೊಂದು ಅರ್ಥ ಐತಿಯಮ್ಮ. ನೋ ಜೈದೆ, ಮಲ್ಲಿ ಮಲ್ಲಿ ಜೈದೆ. ಅವಳಿಲ್ಲ ಅಂದ್ರೆ ನನ್ನ ಲೈಫ್ ಖಾಲಿ ಮಾಮ್. ನಾನು ಬದುಕಿದ್ದು ಸತ್ತಾಗೆ. ಏನ್ ಮಾಡ್ಲಿ ನಾನೀಗಾದ್ರೆ? ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊ. ಮಲ್ಲಿಗೇನೂ ಆಗಲ್ಲ, ಅವಳಿಗೆ ಪ್ರಜ್ಞೆ ಬರುತ್ತೆ, ಡಾಕ್ಟ್ರ್ ಹೇಳಿದ್ದಾರೆ ತಾನೆ. ನೀನು ಈ ಥರ ನೋವು ಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೋ. ನೋಡು, ನೀನು ಹೋಗಿ ಫ್ರೆಶ್ನಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ರೆಸ್ಟಾ? ನೋ ಮಾ, ಮಲ್ಲಿ ಅಂತ ಪರಿಸ್ಥಿತಿಲಿ ಹಾಸ್ಪಿಟಲ್ ಇದ್ದಾಳೆ, ನಾನು ಹೇಗಿಲ್ಲ ರೆಸ್ಟ್ ಮಾಡಲಿ? ನಾನು ಹೋಗ್ಬೇಕು, ನಾನು ಮಲ್ಲಿ ಮುಂದೆ ಇರ್ಬೇಕು, ನಾನು ಹೋಗ್ಬೇಕು. ಜೇ ಸಿಸ್ಟರ್, ಎಲ್ಲ ಬಿಡಿಲೀಲೆ. ಆ ಸಮಯ ಅನ್ನೋ ಟೀಚರ್ ಇವನಿಗೆ ಪಾಠ ಕಲಿಸಿದೆ ಅಂತ ತಿಳ್ಕೊಂಡ್ರೆ ನಮಗಿಂತ ಮುಟ್ಟಾಡ್ರು ಬೇರೆ ಇಲ್ಲ. ಈ ನನ್ನ ಅಳಿಮಯ್ಯ ಜಗತ್ಕಿಲಾಡಿ ಇವನು ಮಾಡಿದ್ದ ರಿಯಲ್ಲೋ ಅಂತ ನಾನು ತಿಳ್ಕೋಬೇಕು. ಹೋಗ್ತೀನಿ. ಭೂಮಿಕಾ, ಬೆಳಗ್ಗೆಯಿಂದ ಫಂಕ್ಷನ್ ಅಂತ ಓಡಾಡಿ ಸುಸ್ತಾಗಿರ್ತೀರ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳಿ. ಹೇಗೆ ನಿದ್ದೆ ಬರುತ್ತೆ ಗೌತಮರ? ಇಡೀ ದಿನ ಅಕ್ಕವ್ರೆ ಅಂತ ಚಿಕ್ಕ ಮಗು ಥರ ನನ್ನ ಹಿಂದೆನೇ ಸುತ್ತಿದ್ಲು. ನಾನು ಏನೇ ಹೇಳಿದ್ರು ನಗ್ನಗ್ತಾ ಮಾಡೋಳು. ಅಕ್ಕರೆ ನೀವು ಒಬ್ಬರಿದ್ರೆ ಸಾಕು, ನೀವೇ ನನ್ನ ಪ್ರಪಂಚ. ನೀವು ತಾಯಿ ಇದ್ದಂಗೆ ನನಗೆ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ದವಳು ಈಗ ನೋಡಿ ಈ ತಾಯಿನ ಬಿಟ್ಟು ಒಬ್ಳೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ತಾಯಿ ಮಗುವಿನ ಸಂಬಂಧ ಅಂದ್ರೆ ಹಾಗೆ ಭೂಮಿಕಾ, ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ನೋಡ್ತಾ ಇರಿ, ಮೊಟ್ಟೆಲಾಗ್ತಾರ ಸಂಕಟಕ್ಕಾದ್ರೂ ಮಲ್ಲಿ ಎದ್ದು ಬಂದು ಅಕ್ಕಾರೆ ಅಂತ ಮುಂದೆ ಬಂದು ನಿಂತ್ಕೋತಾಳೆ. ನಂಬಿಕೆ ನನಗಿದೆ. ತುಂಬ ಯೋಚನೆ ಮಾಡಬೇಡಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಾಡಿ. ನನಗೆ ನಿದ್ದೆ ಬರ್ತಿಲ್ಲ, ನಾನು ಎಲ್ಕೋತಿರ್ತೀನಿ. ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೋಡಿ, ನೀವು ಎದ್ದಿದ್ರೆ ನಾನು ನಿದ್ದೆ ಬರುತ್ತಾ? ನಾನು ಕೂತಿರ್ತೀನಿ. ಗೌತಮ್ ಅವ್ರ, ಒಂದು ಕೆಲಸ ಮಾಡೋಣ, ನೀವೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಇಬ್ಬರಿಗೂ ನಿದ್ದೆ ಆಗುತ್ತೆ. ಸರಿ, ಮಲ್ಕೊಳ್ಳಿ. ನನಗೀಗ ನಿದ್ದೆ ಬರ್ತಿಲ್ಲ, ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಮಲಗ್ತೀನಿ. ಶೋರ್? ನಿಮಗೆ ನಿದ್ದೆ ಬಂದಾಗ ನನಗೆ ಎಬ್ಬಿಸ್ಬೇಕು. ಅಳಿಮಯ್ಯ, ಏನು ಈ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ಏನೋ ಇದೆಯಲ್ಲ, ಬದುಕನ್ನೋದು ನಾಟಕ ರಂಗ, ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು. ಆದರೆ ಎಷ್ಟು ಬಣ್ಣ ಹಚ್ಚಬೇಕೋ ಅಷ್ಟೇ ಹಚ್ಚಬೇಕು ಕಣೋ. ಬದುಕನ್ನೋ ಸ್ಟೇಜಲ್ಲಿ ಎಲ್ಲರೂ ಒಂದು ಹಂತದಲ್ಲಿ ಪಾತ್ರ ಮಾಡಲೇಬೇಕು, ಆ್ಯಕ್ಟಿಂಗ್ ಮಾಡಲೇಬೇಕು, ಅದು ಅನಿವಾರ್ಯ ಕೂಡ. ಆದರೆ ಈ ಲೆವೆಲ್ಗೇನೋ ಆ್ಯಕ್ಟಿಂಗ್ ಮಾಡೋದು ಹಳೆಮಯ್ಯ. ಎಲ್ಲರೂ ತಮ್ಮ ಡೇ ಟು ಡೇ ಲೈಫಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ನೀನು ಆ್ಯಕ್ಟಿಂಗ್ ಮಾಡೋದನ್ನ ಡೇ ಟು ಡೇ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ನೀನು ಕಲಾವಿದ ಕಣೋ. ಬರೀ ಕಲಾವಿದ ಅಲ್ಲ, ಮಹಾನ್ ಕಲಾವಿದ, ನಟ ಭಯಂಕರ, ನಟ ರಾಕ್ಷಸ. ಈ ಸರ್ತಿ ಬೆಸ್ಟ್ ವಿಲನ್ ಅವಾರ್ಡ್ ನಿನಗೆ ಕಣೋ, ಕನ್ಫರ್ಮ್. ಹೇಳು ಹಳೆಮಯ್ಯ.
ಈ ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ ತಾನೇ? ಇಲ್ಲ ಮಾಮ್ಸ್, ಪ್ರಾಮಿಸ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಥರ ಇದ್ದಿದ್ರೆ ಹೇಳ್ತಿರಲಿಲ್ವಾ ನಾನು ನಿನ್ನ ಹತ್ರ? ನನ್ನ ಟೆನ್ಷನ್ ನನಗಾಗಿದೆ, ನೀನು ಬೇರೆ. ನೋಡು, ನನಗೀಗಿರೋ ಒಂದೇ ಒಂದು ಟೆನ್ಷನು ಅಂತಂದರೆ ನಾನು ದಿಯಾ ಜೊತೆಗಿದ್ದನ್ನ ಮಲ್ಲಿ ನೋಡಿದಾಳ ಇಲ್ವಾ ಅನ್ನೋದು. ಏನು ಹೇಳ್ತಾ ಇದೆಯೋ? ಇಷ್ಟೆಲ್ಲ ಆಗುವಾಗ ನೀನು ಆ ದಿಯಾ ಜೊತೆಗಿದ್ಯಾ? ಹಾಂ ಮಾಮ್ಸ್, ನನ್ನ ಪ್ಲಾನ್ ಇದ್ದಿದ್ದು ಇಷ್ಟೇನೆ. ಮಲ್ಲಿನ ಅವಳೊಬ್ಳನ್ನ ಊರಿಗೆ ಕಳಿಸ್ಬೇಕು. ಅವಾಗ ಅಟ್ಲೀಸ್ಟ್ ನಂಗೆ ಒಂಚೂರು ಫ್ರೀಡಮ್ ಸಿಗುತ್ತೆ, ನಾನು ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಆ್ಯಂಡ್ ಅದಕ್ಕೆ ಅವಳು ಈಸಿಯಾಗಿ ಒಪ್ಕೊಂಡ್ಲು ಮಾಮ್. ಅವಳನ್ನ ಆಟೋ ಹಚ್ಚಿ ನಾನು ಟಾಟಾ ಬಾಬೆ ಮಾಡಿ ಕಳಿಸ್ಕೊಟ್ಟು ಅದೇ ಜಾಗದಲ್ಲಿ ಈ ಕಡೆ ದೀನ್ನ ಮೀಟ್ ಮಾಡಿದ್ದೆ. ದೀನ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಆದರೆ ಮಲ್ಲಿ ಅಲ್ಲಿಗೆ ವಾಪಸ್ ಬಂದಿದ್ದಾಳೆ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಅವಳನ್ನ ಅಲ್ಲಿಗೆ ವಾಪಸ್ ಬಂದಿದ್ದಾಳೆ, ನಾನು ನೋಡಿದಾಳೆ. ನನ್ನನ್ನು ಮಾತಾಡ್ಸೋಕ್ಕೆ ಅಂತನೋ ಏನಕ್ಕೋ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಮಾಮ್ಸ್. ಇದು ನಾನು ಮಾಡಿಸಿರೋದಲ್ಲ. ಆದರೆ ಮಿಸ್ ಹೊಡೆದಿರೋದು ಎಲ್ಲಿ ಗೊತ್ತಾ? ಅವಳನ್ನ ಕಳಿಸ್ಕೊಡೋ ಅರ್ಜೆಂಟಲ್ಲಿ ಮಲ್ಲಿದು ನಂದು ಫೋನ್ ಎಕ್ಸ್ಚೇಂಜ್ ಆಗಿದೆ. ನನ್ನ ಫೋನ್ ಅವಳ ಹತ್ರ, ಅವಳ ಫೋನ್ ನನ್ನ ಹತ್ರ. ಆ ಫೋನ್ನ ಅವಳು ಕೊಡೋಕೆ ವಾಪಸ್ ಬಂದಿದ್ದಾಳೆ. ಆ್ಯಂಡ್ ವಾಪಸ್ ಬಂದಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಮೇಜರ್ ಟೆನ್ಷನ್ ಏನು ಅಂತಂದರೆ, ನಾನು ದಿಯಾ ಒಟ್ಟಿಗೆ ಮಾತಾಡ್ಕೊಂಡು ನಿಂತಿದ್ದೇನೆ, ಮಲ್ಲಿ ನೋಡಿದ್ಲಾ ಇಲ್ವಾ ಅನ್ನೋದಷ್ಟೇ. ಅಳಿವಯ್ಯ, ನೀನು ಹೇಳೋದೇನೋ ಸರಿ, ಆದರೆ ಆ ಮಲ್ಲಿಗೆ ಪ್ರಜ್ಞೆ ಬಂದು ನಿನ್ನ ಗನಂದಾರಿ ಕೆಲಸನೆಲ್ಲ ಬಾಯಿ ಬಿಟ್ಬಿಟ್ರೆ, ತುಂಬು ಗರ್ಭಿಣಿನ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಆ ಲವ್ವರ್ ಜೊತೆ ಕೈ ಹಿಡ್ಕೊಂಡು ಲಲ್ಲೆ ಹೊಡಿತಿದ್ದೀಯ ಅನ್ನೋ ವಿಷಯ ನಿನ್ನ ಅಣ್ಣಂಗೇನಾದರೂ ಗೊತ್ತಾಗ್ಬಿಟ್ರೆ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾನೆ ಕಣೋ. ಇಷ್ಟು ದಿವಸ ಮುಗೀತಿದ್ದ, ಇನ್ನೂ ಉಡಾಯಿಸ್ತಾನೆ. ಅಳಿವಯ್ಯ, ಯಾವುದಕ್ಕೂ ಹೆಲ್ಮೆಟು, ಪ್ಯಾಡು, ಗಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಫೀಲ್ಡಿಗೆ ಇಳಿಯಪ್ಪ. ಅದು ನನಗೆ ಗೊತ್ತಿಲ್ವಾ? ಹಾಗಾಗುತ್ತೆ ಅಂತಾನೆ ನಾನು ಆಲ್ರೆಡಿ ಬೇರೆ ಪ್ಲಾನ್ ರೆಡಿ ಮಾಡಿಟ್ಟಿದ್ದೀನಿ. ಪ್ಲಾನಾ? ಏನೋ ಪ್ಲಾನ್ ಅದು? ಡಾಕ್ಟ್ರು ಹೇಗಿದ್ರು ಮಲ್ಲಿಗೆ ಪ್ರಜ್ಞೆ ಬಂದಿಲ್ಲ, ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಆ್ಯಂಡ್ ಅವಳಿಗೆ ಪ್ರಜ್ಞೆ ಬರೋಕ್ಕೂ ಮುಂಚೆನೆ ಯಾರೊಬ್ರಿಗೂ ಯಾವ ಥರದ ಚಿಕ್ಕ ಡೌಟು ಬರ್ದಿರೋ ಹಾಗೆ ಮಲ್ಲಿಕತನ ಹಾಸ್ಪಿಟ್ಲಲ್ಲೇ ಮುಗಿಸ್ಬಿಡ್ತೀನಿ.